ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾ ಟು ಡೆವಲಪ್ 50 more airports in 5 years. ಯೂನಿಯನ್ ಮಿನಿಸ್ಟರ್ ರಾಮ್ ಮೋಹನ್ ನಾಯ್ಡು ಅವರು ಹೇಳಿದ್ದಾರೆ, ಇಂಡಿಯಾ ಇನ್ನೊಂದು 5 ವರ್ಷದಲ್ಲಿ 50 ಏರ್ಪೋರ್ಟ್ಸನ್ನು ಡೆವಲಪ್ ಮಾಡ್ತಾರೆ. ಸದ್ಯಕ್ಕೆ 162 ಏರ್ಪೋರ್ಟ್ಸ್ ಇದೆ ಇಂಡಿಯಾದಲ್ಲಿ, ಹಾಗೂ ಇದು ಮೋರ್ ದೆನ್ ಡಬಲ್ ಆಗಿದೆ ಕಂಪೇರ್ ಟು 74 ಏರ್ಪೋರ್ಟ್ಸ್ ಇನ್ 2014. ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಏನು ಉಡಾನ್ ಅಂತಿತ್ತು, ಅದರಿಂದ ಸುಮಾರು ಸಣ್ಣ ಸಿಟೀಸ್ಗೂ ಕನೆಕ್ಟಿವಿಟಿ ಸಿಕ್ಕಿದೆ ಏರೋಪ್ಲೇನ್ಸ್ ಮುಖಾಂತರ. ಹಾಗೂ ಇಂಡಿಯಾ ಒಂದು ಗ್ಲೋಬಲ್ MRO ಅಂದರೆ ಮೇಂಟೆನೆನ್ಸ್, ರಿಪೇರ್ ಆ್ಯಂಡ್ ಓವರ್ ಆಲ್ ಹಬ್ ಅನ್ನು ಮಾಡಬೇಕಂತಿದೆ. ಸೊ ದಟ್ ಇಲ್ಲೇ ಎಷ್ಟೋ ಫ್ಲೈಟ್ಸು ಮೇಂಟೆನೆನ್ಸ್ ಮಾಡ್ಬೋದು, ಮತ್ತೆ ಬೇರೆ ಕಂಟ್ರೀಸಿಗೆ ಕಳ್ಸೋ ನೆಸೆಸಿಟಿ ಇರೋದಿಲ್ಲ. ಪ್ಲಸ್ಸು ಗ್ಲೋಬಲ್ ಕಂಪ್ನೀಸಿಗೆ ಅವರು ಕೊಲಾಬ್ರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಸೊ ದ್ಯಾಟ್ ಆದಷ್ಟು ಮೋರ್ ಫ್ಯೂಲ್ ಎಫಿಷಿಯಂಟ್ ವೆಹಿಕಲ್ಸು ಅಥವಾ ಏರ್ಕ್ರಾಫ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗಲಿ ಅಂತ. ನ್ಯೂಸ್ ನಂಬರ್ 2, UBS raises GDP forecast to 6.4% for 2025-26. UBS ಗ್ಲೋಬಲ್ ಫೈನಾನ್ಷಿಯಲ್ ಸರ್ವಿಸಸ್ ಕಂಪ್ನಿ ಅವರು 2025-26 ಫೈನಾನ್ಷಿಯಲ್ ಇಯರಿಗೆ ಅವರ ಫೋರ್ಕಾಸ್ಟನ್ನು ಜಾಸ್ತಿ ಮಾಡಿದ್ದಾರೆ. ಇಂಡಿಯಾ GDPಗೆ 6.4% ಹೇಳ್ತಾ ಇದ್ದಾರೆ ಕಂಪೇರ್ ಟು ಅರ್ಲಿಯರ್ ಫಿಗರ್ ಆಫ್ 6%. ಅವರ ಪ್ರಕಾರ ಮೊಮೆಂಟಮ್ ಚೆನ್ನಾಗಿದೆ ಎಕಾನಮಿಯಲ್ಲಿ, ಹಾಗೂ ಆಲ್ರೆಡಿ ಮಾರ್ಚ್ 2025 ಕ್ವಾರ್ಟರಲ್ಲಿ ಸ್ಟ್ರಾಂಗರ್ ದೆನ್ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಆಗಿತ್ತು. ಅವ್ರು ಹೇಳ್ತಾ ಇದ್ದಾರೆ, ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ರಿಕವರ್ ಆಗುತ್ತೆ, ಪ್ಲಸ್ ರೂರಲ್ ಸ್ಪೆಂಡಿಂಗು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಒಳ್ಳೆ ಮಾನ್ಸೂನ್ಸು ಎಕ್ಸ್ಪೆಕ್ಟೆಡ್ ಇದೆ, ಸೊ ಫುಡ್ ಪ್ರೈಸಸ್ಸು ಕಮ್ಮಿ ಇರುತ್ತೆ ಅಂತ. ನ್ಯೂಸ್ ನಂಬರ್ 3, ಅದಾನಿ ಸ್ಟಾಕ್ಸ್ ವೀಕ್ ಟುಡೇ. ಅದಾನಿ ಶೇರ್ಸ್ ಎಲ್ಲ ಇವತ್ತು ಸ್ವಲ್ಪ ವೀಕ್ ಆಗಿತ್ತು, ಬಿದ್ದಿದೆ ಸ್ವಲ್ಪ. ಯಾಕಂದರೆ ರಿಪೋರ್ಟ್ಸ್ ಬರ್ತಾ ಇದೆ, US ಏಜೆನ್ಸೀಸ್ ಅವರು ಅದಾನಿ ಗ್ರೂಪನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, ಯಾಕಂದರೆ ಅವರು LPGನ ಇರಾನಿಂದ ಇಂಪೋರ್ಟ್ ಮಾಡಿದ್ದಾರೆ ಅಂತ. ಬಟ್ ಅದಕ್ಕೋಸ್ಕರ ಶೇರ್ಸ್ ಇವತ್ತು 1-2% ಬಿತ್ತು. ನಿಮಗೆ ಗೊತ್ತಿದ್ದಾಗಿ ಅದಾನಿ ಸ್ಟಾಕ್ಸು ತುಂಬ ಬಿದ್ದಿತ್ತು 2024ಅಲ್ಲಿ, ಮತ್ತೆ ಪಾರ್ಷಲಿ ರಿಕವರ್ ಆಗಿದೆ. ಆದರೂ ಮೋಸ್ಟ್ ಆಫ್ ದ ಕಂಪ್ನೀಸ್ ಆ ಪ್ರೀವಿಯಸ್ ಹೈಕ್ಕಿಂತ ಕಮ್ಮಿನೇ ಇದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಓಲಾ ಎಲೆಕ್ಟ್ರಿಕ್ ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 7% ಬಿದ್ದಿದೆ, ಯಾಕಂದರೆ ಒಂದು ಬ್ಲಾಕ್ ಡೀಲ್ ಆಗಿತ್ತು ವರ್ತ್ 731 crores. ಬಟ್ ಅದರಲ್ಲಿ 3.23% ಆಫ್ ದ ಸ್ಟೇಕು ಅದು ಚೇಂಜ್ ಹ್ಯಾಂಡ್ಸ್ ಆಗಿದೆ, ಅಂದರೆ ಯಾರೋ ಸೇಲ್ ಮಾಡಿದ್ದಾರೆ, ಇನ್ನೊಬ್ಬರು ಬೈ ಮಾಡಿದ್ದಾರೆ ಆಟ್ ಅರೌಂಡ್ 51.4 rupees per share. ಮೋಸ್ಟ್ ಪ್ರಾಬ್ಲಿ ಹ್ಯುಂದಾಯ್ ಮೋಟರ್ಸು ಅವ್ರ ಹತ್ರ ಒಂದು ಸ್ಟೇಕ್ ಇತ್ತು ಓಲಾ ಎಲೆಕ್ಟ್ರಿಕಲ್ಲಿ, ಅದನ್ನು ಸೇಲ್ ಮಾಡಿದ್ದಾರೆ. ಅವ್ರ ಹತ್ರ 2.47% ಸ್ಟೇಕ್ ಇತ್ತು, ಮೋಸ್ಟ್ ಪ್ರಾಬ್ಲಿ ಆ ಕಂಪ್ಲೀಟ್ ಸ್ಟೇಕನ್ನು ಸೇಲ್ ಮಾಡಿದ್ದಾರೆ. ಈಗ ಓಲಾ ಶೇರ್ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 50 ರೂಪಾಯಿ ಪರ್ ಶೇರ್ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ, ಹಾಗೂ ಇದನ್ನು ನಾವು ಸ್ಲೈಡ್ಸ್ ಮುಖಾಂತರ ಹಾಕ್ತಾ ಇದ್ದೀವಿ. ನೀವು ಅದನ್ನು ನೋಡಿಕೊಂಡು ಇವತ್ತಿನ ಸಮರಿ ನೋಡ್ಬೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.